ಶಾಂತಿ. ದಿನಾಂಕ ಆಗಿದೆ 8/11/2025. ನೀವು ಆತ್ಮಾಭಿಮಾನಿಯಾಗಿ ಆಗ ಎಲ್ಲ ಕಾಯಿಲೆಗಳು ಸಮಾಪ್ತಿವೇ ಆಗುತ್ತವೆ ಮತ್ತು ನೀವು ಡಬಲ್ ಕಿರೀಟಧಾರಿ ವಿಶ್ವದ ಮಾಲೀಕರಾಗುತ್ತೀರಿ. ಯಾರಿಗೆ ಜ್ಞಾನದ ನರ್ತನ ಮಾಡುವುದು ಬರುತ್ತದೆಯೋ ಅಂತಹ ಜ್ಞಾನ ನರ್ತನ ಮಾಡುವ ಮಕ್ಕಳು ತಂದೆಯ ಸಮ್ಮುಖದಲ್ಲಿದ್ದಾಗ ತಂದೆಯ ಮುರಳಿಯೂ ಸಹ ಅದೇ ರೀತಿ ನಡೆಯುತ್ತದೆ. ಇದು ಕಲಿಯುಗಿ ಹಳೆಯ ಪ್ರಪಂಚವಾಗಿದೆ. ಎಷ್ಟು ಸುಖವು ಹೊಸ ಪ್ರಪಂಚ ಹೊಸ ಮನೆಯಲ್ಲಿರುವುದೋ ಅಷ್ಟು ಹಳೆಯ ಪ್ರಪಂಚ ಹಳೆಯ ಮನೆಯಲ್ಲಿರಲು ಸಾಧ್ಯವಿಲ್ಲ. ನಾವು ಆತ್ಮಗಳ ತಂದೆಯು ನಮಗೆ ಓದಿಸಲು ಬಂದಿದ್ದಾರೆ. ನಾವು ಸಹ ದೂರದೇಶದ ನಿವಾಸಿಗಳಾಗಿದ್ದೇವೆ. ನಾವು ಇಲ್ಲಿರುವವರಲ್ಲ, ಕೇವಲ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನನಗೆ ಯಾವುದೇ ಪ್ರಕಾಶತೆಯ ಹಾಗೂ ರತ್ನಜಡಿತ ಕಿರೀಟವಿಲ್ಲ. ನಾನೆಂದೂ ರಾಜ್ಯ ಪದವಿಯನ್ನು ಪಡೆಯುವುದಿಲ್ಲ, ಡಬಲ್ ಕಿರೀಟಧಾರಿಯಾಗುವುದಿಲ್ಲ. ನಿಮ್ಮನ್ನೇ ಮಾಡುತ್ತೇನೆ. ನಾವು ಮಧುರ ಶಾಂತಿಧಾಮದ ನಿವಾಸಿಗಳಾಗಿದ್ದೆವು. ಇದು ನಾಟಕ ಶಾಲೆಯಾಗಿದೆ. ನಾವಿಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ಈ ನಾಟಕ ಶಾಲೆಯಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ದೀಪಗಳಾಗಿವೆ. ಆತ್ಮವು ಈ ಆಕಾಶ ತತ್ವದಿಂದ ದೂರ ಹೊರಟು ಹೋಗುತ್ತದೆ. ಎಷ್ಟು ತೀಕ್ಷ್ಣ ರಾಕೆಟ್ ಆಗಿದೆ. ನೀವು ಆತ್ಮಗಳು ಯಾವಾಗ ಪವಿತ್ರರಾಗಿ ಬಿಡುವಿರೋ ಆಗ ರಾಕೆಟ್ ತರಹ ಹಾರತೊಡಗುತ್ತೀರಿ. ನೀವು ಮಕ್ಕಳು ಸಹ ತಂದೆಯನ್ನು ಅರಿತುಕೊಂಡಿರೆಂದರೆ ವಿಶ್ವದ ಮಾಲೀಕರಾಗಿ ಬಿಟ್ಟಿರಿ. ಬೇಹದ್ದಿನ ತಂದೆಯೇ ಬಂದು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಿಮಗೆ ಎಷ್ಟು ಖುಷಿ ಇರಬೇಕು. ತಂದೆಯು ನಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ಇದಕ್ಕಿಂತ ಶ್ರೇಷ್ಠ ಪದವಿಯು ಮತ್ಯಾವುದೂ ಇಲ್ಲ. ಈಗ ಪುನಃ ತಂದೆಯು ನಿಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಇಳಿಯುವ ಕಲೆಯಲ್ಲಿ ನೀವು ಕಲ್ಲು ಬುದ್ಧಿಯವರಾಗಿ ಬಿಟ್ಟಿರಿ. ಈಗ ಮತ್ತೆ ತಂದೆಯು ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ರಾತ್ರಿ ಮಲಗುವಾಗಲೂ ಸಹ ಇದೇ ಚಿಂತನೆ ಮಾಡಿ, ಬಾಬಾ ನಾವು ತಮ್ಮ ನೆನಪಿನಲ್ಲಿ ಮಲಗುತ್ತೇವೆ. ಅಂದರೆ ನಾವು ಈ ಶರೀರವನ್ನು ಬಿಟ್ಟು ತಮ್ಮ ಬಳಿ ಬರುತ್ತೇವೆ. ನೀವು ಮೊಟ್ಟ ಮೊದಲಿಗೆ ಮಧುರ ಮನೆಗೆ ಹೋಗುತ್ತೀರಿ. ಎಲ್ಲ ಆತ್ಮರು ಪಾತ್ರವನ್ನು ಅಭಿನಯಿಸುವುದರಿಂದ ಮುಕ್ತರಾಗಿ ಬಿಡುತ್ತಾರೆ. ಎಲ್ಲಿಯವರೆಗೆ ಆತ್ಮವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಹೋಗಲು ಸಾಧ್ಯವಿಲ್ಲ. ಯಾರು ಕಲಿಯುತ್ತಾರೆ ಮತ್ತು ಕಲಿಸುತ್ತಾರೆಯೋ ಅವರು ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು. ಅವರಿಗೆ ಖುಷಿಯಾಗುತ್ತಿರುತ್ತದೆ. ಇದು ಜ್ಞಾನ ನರ್ತನವಾಗಿದೆ. ನೀವು ಯೋಗ ಬಲದ ಯೋಧರಾಗಿದ್ದೀರಿ. ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ. ಬಾಹುಬಲದಿಂದ ಬಲ ಯಾರೆಷ್ಟಾದರೂ ಪ್ರಯತ್ನ ಪಡಲಿ, ಆದರೆ ವಿಜಯಿಗಳಾಗಲು ಸಾಧ್ಯವಿಲ್ಲ. ಭಾರತದ ಯೋಗವು ಪ್ರಸಿದ್ಧವಾಗಿದೆ. ಇದನ್ನು ತಂದೆಯೇ ಬಂದು ಕಲಿಸಿಕೊಡುತ್ತಾರೆ. ಇದು ಸಹ ಯಾರಿಗೂ ಗೊತ್ತಿಲ್ಲ. ಏಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನೇ ನೆನಪು ಮಾಡುತ್ತಾ ಇರಿ. ಹೇಗೆ ನೊಣಗಳ ಹಿಂಡು ಹೋಗುತ್ತದೆಯಲ್ಲವೇ, ಹಾಗೆಯೇ ಇದು ಶಿವತಂದೆಯ ಮೆರವಣಿಗೆಯಾಗಿದೆ. ಶಿವತಂದೆಯ ಹಿಂದೆ ಎಲ್ಲ ಆತ್ಮಗಳು ಸೊಳ್ಳೆಗಳು ಪಾದೆಯಲ್ಲಿ ಹೊರಟು ಹೋಗುವರು. ಬಾಬಾ ನಾವು ಈ ಶರೀರವನ್ನು ಬಿಟ್ಟು ತಮ್ಮ ಬಳಿ ಬರುತ್ತೇವೆ. ಹೀಗೆ ನೆನಪು ಮಾಡುತ್ತಾ ಮಲಗಬೇಕಾಗಿದೆ. ನೆನಪೇ ಮುಖ್ಯವಾಗಿದೆ. ನೆನಪಿನಿಂದಲೇ ಪಾರಸ ಬುದ್ಧಿಯವರಾಗುತ್ತೀರಿ. ಪಂಚವಿಕಾರಗಳ ಕಾಯಿಲೆಯಿಂದ ಮುಕ್ತರಾಗಲು ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡಬೇಕಾಗಿದೆ. ಅಪಾರ ಖುಷಿಯಲ್ಲಿರಬೇಕು. ಜ್ಞಾನ ನರ್ತನ ಮಾಡಬೇಕಾಗಿದೆ. ಸೇವೆಯ ಮೂಲಕ ಅನೇಕ ಆತ್ಮರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡು ಸದಾ ಮುಂದುವರೆಯುವ ಮಹಾದಾನಿ ಭವ. ಮಹಾದಾನಿಯಾಗುವುದು ಅರ್ಥಾತ್ ಅನ್ಯರ ಸೇವೆ ಮಾಡುವುದು. ಅನ್ಯರ ಸೇವೆಯನ್ನು ಮಾಡುವುದರಿಂದ ಸ್ವಯಂನ ಸೇವೆಯು ಸ್ವತಃವಾಗಿ ಆಗಿಬಿಡುತ್ತದೆ. ಈಗಿನ ಪ್ರತ್ಯಕ್ಷ ಫಲವು ಆತ್ಮಕ್ಕೆ ಹಾರುವ ಕಲೆಯ ಬಲವನ್ನು ಕೊಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.